ಕದಂಬೇಶ್ವರನ ಆಲಯದ ಕಂಬಗಳಲ್ಲೂ ಕನ್ನಡಾಂಬೆ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣಪತಿ ಮತ್ತು ಮಹಿಷಮರ್ದಿನಿಯ ಉಬ್ಬು ಶಿಲ್ಪಿಗಳು ಇಲ್ಲಿದ್ದು ಪಂಚಲಿಂಗಗಳನ್ನು ಸ್ಥಾಪಿಸಿರುವುದು ಇಲ್ಲಿನ ವಿಶೇಷ. ಇಲ್ಲಿನ ನವರಂಗದಲ್ಲಿನ 4 ಕಂಬಗಳು ಭುವನೇಶ್ವರಿಯನ್ನು ಹೊತ್ತಿವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣಪತಿ ಮತ್ತು ಮಹಿಷಮರ್ದಿನಿಯ ಉಬ್ಬು ಶಿಲೆಗಳು ಇಲ್ಲಿದ್ದು ಪಂಚಲಿಂಗಗಳನ್ನು ಸ್ಥಾಪಿಸಿರುವುದು ಇಲ್ಲಿನ ವಿಶೇಷ. ಇಲ್ಲಿನ ನವರಂಗದಲ್ಲಿನ 4 ಕಂಬಗಳು ಭುವನೇಶ್ವರಿಯನ್ನು ಹೊತ್ತಿವೆ. 100 ವರ್ಷಗಳ ಹಿಂದೆ ರಟ್ಟಿಪಳ್ಳಿ ಅಥವಾ ರಟ್ಟಿಹಳ್ಳಿ 100 ಹಳ್ಳಿಗಳ ಕೇಂದ್ರ ಸ್ಥಾನವಾಗಿತ್ತು. ರಟ್ಟರು, ಕದಂಬರು, ಚಾಲುಕ್ಯರು ಮುಂತಾದ ರಾಜ ಮನೆತನಗಳ ಆಡಳಿತದ ಕಂಡ ಪ್ರದೇಶವಾಗಿತ್ತು. ಇಂದಿನ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಊರಿನಲ್ಲಿ ಈ ದೇವಸ್ಥಾನವಿದೆ. ಕುಮದ್ವತಿ ನದಿ ತೀರ ಹಾಗೂ ಪ್ರಾಚೀನ ಇತಿಹಾಸ ಸಾರುವ ಕದಂಬೇಶ್ವರ ದೇವಸ್ಥಾನದ ಹಿನ್ನೆಲೆಯುಳ್ಳ ರಟ್ಟಿಹಳ್ಳಿ ಒಂದು ವಿಶಿಷ್ಟ ಸ್ಥಳವಾಗಿದೆ. ಇಲ್ಲಿನ ಕೋಟೆ ಪ್ರದೇಶದಲ್ಲಿ 11 ಮತ್ತು 12ನೇ ಶತಮಾನದಲ್ಲಿ ನಿರ್ಮಿಸಲಾದ ಶ್ರೀ ಕದಂಬೇಶ್ವರ ದೇವಸ್ಥಾನವಿದ್ದು ಇದು ಕಲ್ಯಾಣ ಚಾಲುಕ್ಯರ ನಿರ್ಮಾಣ ಶೈಲಿಯಲ್ಲಿದೆ. 3 ಗರ್ಭಗೃಹಗಳು, 3 ಅಂತರಾಳ, 1 ನವರಂಗ ಮತ್ತು ಸಭಾಮಂಟಪಗಳಿಂದ ಕೂಡಿದ ದೇವಾಲಯ ಇದಾಗಿದೆ. ಪೂರ್ವಾಭಿಮುಖವಾಗಿರುವ ಗರ್ಭಗೃಹವಿದ್ದು ಇದರ ಮುಂದಿರುವ ಅಂತರಾಳದ ಬಾಗಿಲು, ವಾಡದ ದ್ವಾರ, ಬಂಧನದಲ್ಲಿ ಮಕರ ತೋರಣಗಳಿವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣಪತಿ ಮತ್ತು ಮಹಿಷಮರ್ದಿನಿಯ ಉಬ್ಬು ಶಿಲ್ಪಗಳು ಇಲ್ಲಿವೆ. ಮುಂದಿರುವ ಸಭಾಮಂಟಪದಲ್ಲಿ 10 ಕಂಬಗಳಿವೆ. ದ್ವಾರದ ಇಕ್ಕೆಲುಗಳಲ್ಲಿ 10 ಅಡಿ ಎತ್ತರದ ದ್ವಾರಪಾಲಕರ ಸುಂದರ ಮೂರ್ತಿಗಳಿವೆ. ದೇವಾಲಯದ ಮುಖ್ಯ ಗರ್ಭಗೃಹದ ಮೇಲೆ ಸುಖನಾಸಿ ಶಿಖರ ಮತ್ತು ತ್ರಿತಲ ಶಿಖರಗಳಿವೆ. ದಕ್ಷಿಣ ಗರ್ಭಗೃಹದ ಮೇಲೆಯೂ ತ್ರಿತಲ ಶಿಖರವಿದ್ದು ಭಾಗಶಃ ನಶಿಸಿ ಹೋಗಿದೆ. ಪೂರ್ವಾಭಿಮುಖವಾಗಿರುವ ಗರ್ಭಗೃಹದ ಮೇಲಿನ ಸುಖನಾಸಿ ಭಾಗದಲ್ಲಿ ಸಳನು ಸಿಂಹವನ್ನು ಕೊಲ್ಲುತ್ತಿರುವ ದೃಶ್ಯದ ಶಿಲ್ಪವಿದೆ. ಈ ದೃಶ್ಯ ಬಹಳ ಮನೋಮೋಹಕ ಮತ್ತು ಶೌರ್ಯವಾಗಿ ಕಾಣುತ್ತದೆ. ಹೊರಭಿತ್ತಿಯಲ್ಲಿ ದೇವಕೋಷ್ಟಕಗಳಿವೆ. 3 ಗರ್ಭಗೃಹಗಳಲ್ಲಿ ಲಿಂಗಗಳಿದ್ದು ನವರಂಗದಲ್ಲಿ ದೊಡ್ಡ ನಂದಿಯ ವಿಗ್ರಹವಿದೆ. ದೇವಾಲಯದ ಮುಂದೆ ಜಿನ ವಿಗ್ರಹ ಮತ್ತು ಬರವಣಿಗೆಗಳಿರುವ ವೀರಗಲ್ಲುಗಳಿವೆ. ಇಲ್ಲಿನ ಶಾಸನಗಳ ಸಾಲಿನಲ್ಲಿ ಕಲ್ಯಾಣ ಚಾಲುಕ್ಯರ 2ನೇ ಜಗದೇಕ ಮಲ್ಲನ ಕಾಲದ ಶಾಸನ ಒಂದರಲ್ಲಿ ಬೊಮ್ಮದೇವನಿಗೆ ಬನವಾಸಿ ನಾಡಿನ ಆಡಳಿತವನ್ನು ಕೊಟ್ಟ ಉಲ್ಲೇಖವಿದೆ. ಕಲಚೂರಿನ ಅರಸ ಸೋಮದೇವನು ಕ್ರಿಸ್ತಶಕ 1174ರ ಶಾಸನವು ಮಹಾಮಂಡಲೇಶ್ವರ ಪಾಂಡ್ಯದೇವನು ಕದಂಬೇಶ್ವರ ದೇವರಿಗೆ ದಾನ ನೀಡಿದ ಉಲ್ಲೇಖಗಳಿವೆ. ರಟ್ಟಿಹಳ್ಳಿಯ 1238ರ ಶಾಸನ ಪಾಂಡ್ಯನಿಗೆ ಗರುಡ ಪಾಂಡ್ಯನೆಂಬ ಸೋದರನಿದ್ದನೆಂದು ಹೇಳಿದ್ದು ಪಟ್ಟವೇರಿದ ಅವನ ಸೇವಣರ ಸಿಂಗನ ಮಾಂಡಲಿಕನಾಗಿದ್ದನು ಮತ್ತು ಹೊನ್ನಬೊಮ್ಮಿ ಶೆಟ್ಟಿ ಎಂಬವರು ಕದಂಬೇಶ್ವರ ದೇವಾಲಯದಲ್ಲಿ ಮಲ್ಲೇಶ್ವರ, ರಾಜೇಶ್ವರ ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಪಂಚಲಿಂಗಿ ಕ್ಷೇತ್ರವನ್ನಾಗಿ ಮಾಡಿದನು. ಅವುಗಳ ಪೂಜೆಗಾಗಿ ಕಾಡವೂರು ಅಂದರೆ ಇಂದಿನ ಕಡೂರು ಎಂಬ ಗ್ರಾಮವನ್ನು ಕಾಳಾಮುಖ ಪಂಥದ ರಾಜರುಗಳಿಗೆ ಒಪ್ಪಿಸಿದ್ದನು ಎಂದು ಕುಮದ್ವತಿ ನದಿ ತೀರದಲ್ಲಿರುವ ಈ ದೇವಾಲಯವು 3 ಗರ್ಭಗೃಹಗಳನ್ನು, ಕೆತ್ತನೆಯ ಕಂಬಗಳು ಮತ್ತು ಅಪರೂಪದ ತಲೆಕೆಳಗಾದ ಕಮಲ ಚಾವಣಿಯನ್ನು ಹೊಂದಿದೆ. ಇದನ್ನು ಕದಂಬರು ನಿರ್ಮಿಸಿದರೆಂದು ಚಾಲುಕ್ಯರು ಜೀರ್ಣೋದ್ಧಾರ ಮಾಡಿದರು ಎಂದು ಹೇಳಲಾಗುತ್ತದೆ. ರಟ್ಟಿಹಳ್ಳಿ ಕದಂಬೇಶ್ವರ ದೇವಾಲಯದ ಇತಿಹಾಸ ಮತ್ತು ವೈಶಿಷ್ಟ್ಯಗಳು. ನಿರ್ಮಾಣ ಮತ್ತು ಕಾಲ. ಈ ದೇವಾಲಯವು ಮೂಲತಃ 11ನೇ ಶತಮಾನದಲ್ಲಿ ಕದಂಬರಿಂದ ನಿರ್ಮಿಸಲ್ಪಟ್ಟಿತು ಮತ್ತು ನಂತರ ಚಾಲುಕ್ಯರ ಪ್ರಭಾವಕ್ಕೆ ಒಳಗಾಯಿತು. ಕಲ್ಯಾಣ ಚಾಲುಕ್ಯರು 2ನೇ ಜಗದೇಕ ಮಲ್ಲನ ಕಾಲದಲ್ಲಿ ಇಲ್ಲಿನ ಶಾಸನಗಳು ಹೇಳುತ್ತವೆ. ವಾಸ್ತುಶಿಲ್ಪ. ಇದು ಪೂರ್ವಕ್ಕೆ ಮುಖ ಮಾಡಿದ ಕಲ್ಲುಗಳಿಂದ ನಿರ್ಮಿತವಾದ ದೇವಾಲಯವಾಗಿದೆ. ಇಲ್ಲಿ 3 ಗರ್ಭಗೃಹಗಳನ್ನು ಕಾಣಬಹುದು. ಇದನ್ನು ತ್ರಿಕುಟಾಚಲ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ನವರಂಗ ಮತ್ತು ತೆರೆದ ಕಂಬದ ಸಭಾಮಂಟಪವನ್ನು ಇಲ್ಲಿ ನಾವು ಕಾಣಬಹುದು. ಪ್ರಮುಖ ಆಕರ್ಷಣೆಗಳು:
ತಲೆ ಕೆಳಗಾದ ಕಮಲ, ನವರಂಗದ ಚಾವಣಿಯ ಮೇಲೆ ಅದ್ಭುತವಾದ ಕೆತ್ತನೆ, ತಲೆ ಕೆಳಗಾದ ಕಮಲದ ವಿನ್ಯಾಸವಿದೆ. ದ್ವಾರಪಾಲಕರು, ದ್ವಾರದ ಇಕ್ಕೆಲುಗಳಲ್ಲಿ ಸುಂದರವಾದ 10 ಅಡಿ ಎತ್ತರದ ದ್ವಾರಪಾಲಕರ ಮೂರ್ತಿಗಳಿವೆ. ನಂದಿ ಮಂಟಪ, ಇಲ್ಲಿ ಬೃಹತ್ ನಂದಿಯ ವಿಗ್ರಹವನ್ನು ನಾವು ಕಾಣಬಹುದು. ಶಿಲ್ಪಕಲೆ, ಸಿಂಹಗಳು, ಹೂವಿನ ವಿನ್ಯಾಸಗಳು ಮತ್ತು ದೇವಕೋಷ್ಟಕಗಳ ಕೆತ್ತನೆಗಳು ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಶಾಸನಗಳ ಉಲ್ಲೇಖ, ಕಲಚೂರಿ ಅರಸ ಸೋಮದೇವ 1174ರ ಶಾಸನ ಮಹಾಮಂಡಲೇಶ್ವರ ಪಾಂಡ್ಯದೇವನು ದಾನ ನೀಡಿದ ಉಲ್ಲೇಖ ಹೊಂದಿದೆ. ಪಂಚಲಿಂಗ ಕ್ಷೇತ್ರ, ಹೊನ್ನಬೊಮ್ಮಿಶೆಟ್ಟಿ ಎಂಬವರು ಈ ದೇವಾಲಯದಲ್ಲಿ ಮಲ್ಲೇಶ್ವರ ರಾಜೇಶ್ವರ ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಇದನ್ನು ಪಂಚಲಿಂಗ ಕ್ಷೇತ್ರವನ್ನಾಗಿ ಮಾಡಿದ್ದರು ಎಂದು ಇತಿಹಾಸ ಹೇಳುತ್ತದೆ. ಈ ದೇವಾಲಯವು ಪ್ರಶಾಂತ ಪರಿಸರದಲ್ಲಿದ್ದು ಚಾಲುಕ್ಯರ ಕಲಾ ನೈಪುಣ್ಯಕ್ಕೆ ಸಾಕ್ಷಿಯಾಗಿದೆ. ಈ ದೇವಾಲಯವು ಮೊಘಲರು ಮತ್ತು ಬ್ರಿಟಿಷರ ಖಜಾನೆ ಆಸೆಯಿಂದಾಗಿ ಕೆಲ ಅಂಶಗಳು ನಾಶವಾಗಿವೆ. ಅವುಗಳನ್ನು ನೀವು ಇದರಲ್ಲಿ ಕಾಣಬಹುದು. ಕೆಲ ಶಿಲ್ಪಿಗಳು ಶಿಲಾಗಳನ್ನು ಕೆತ್ತಿ ಅದನ್ನು ಒಡೆದು ನಾಶ ಮಾಡಿ ಅದರಲ್ಲಿ ಏನಾದರೂ ಇದೆಯೇ ಎಂಬುದನ್ನು ಹುಡುಕಲು ಹೋಗಿ ನಮ್ಮ ಇತಿಹಾಸದ ಕೆಲವು ಶಿಲ್ಪಗಳನ್ನು ಈ ಮೊಘಲರು ಮತ್ತು ಬ್ರಿಟಿಷರು ನಾಶ ಮಾಡಿದ್ದಾರೆ. ಉಳಿದಿರುವ ಇನ್ನು ಕೆಲ ಅವಶೇಷಗಳನ್ನು ನಾವು ನಮ್ಮ ಮುಂದಿನ ಪೀಳಿಗೆಗಾಗಿ ಉಳಿಸಿಕೊಂಡು ಹೋಗಬೇಕಾಗಿದೆ. ಇದು ನಮ್ಮ ಕರ್ತವ್ಯವಾಗಿದೆ. ಸುಂದರವಾದ ಈ ಶಿಲ್ಪಕಲೆಯ ಸೊಬಗನ್ನು ಹೊಂದಿರುವ ದೇವಸ್ಥಾನದ ಅಧ್ಯಯನಕ್ಕಾಗಿ ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳು ಭೇಟಿ ನೀಡುತ್ತಿದ್ದು ಇತಿಹಾಸ ಪ್ರಸಿದ್ಧ ತಾಣವಾಗಿ ಹೊರಹೊಮ್ಮಿದೆ. ಸಮಯ ಸಿಕ್ಕಾಗ ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ. ಈ ಇತಿಹಾಸದಲ್ಲಿ ಏನಾದರೂ ಲೋಪದೋಷ ಕಂಡು ಬಂದಲ್ಲಿ ದಯಮಾಡಿ ಕ್ಷಮಿಸಿ. ನಮ್ಮ